ಅಯ್ಯಯ್ಯೋ ಮನಸ್ಸಿಗೆ ಮುಟ್ಟುವಾಗಿ ತುಂಬ ನೋವಾಗತ್ತೆ ನಮಗೆ, ಎಮೋಷನ್ ಆಗೋಯ್ತು, ಕಷ್ಟ ಆಗೋಯ್ತು ನನಗೆ. ಬೆಳಗ್ಗೆ ಯಾವುದೋ ವಿಷಯದಲ್ಲೇ ಹಂಗೆ ನೆನೆಸ್ಕೊಂಡು ನಾನು ಹತ್ಕೊಂಡೇ ಬರ್ತಾಯಿದ್ದೀನಿ, ತಿರುಗಿ ನನಗೆ ತಾಯಿ ವಿಷಯನೇ ಇಲ್ಲಿ ವಾಪಸ್ ಬಂದುಬಿಡ್ತಲ್ಲ. ತಾಯಿ ಬಗ್ಗೆ ಒಂದು ಸಾಹಿತ್ಯ ಬರೆದಿದ್ದಾರೆ. ನನಗೆ ಕೇಳ್ತಾ ಅಳಬೇಕು ಅಂತ ನಾನು ಅಳಕ್ಕಾಗಲಿಲ್ಲ. ನನಗೆ ಕೇಳ್ತಾ ನನ್ನ ಕಣ್ಣಂಚಲ್ಲಿ ನೀರು ತಾನಾಗೆ ತುಮಕೆ ನಿನ್ನ ತ್ಯಾಗಕ್ಕೆ ಎಲ್ಲನೂ ನಾವು ಹೇಳಿಬಿಟ್ವಿ ಡ್ಯಾನ್ಸಲ್ಲಿ. ಅಂದರೆ ಇದೊಂದು ಹಾಡಿನ ಸಾಹಿತ್ಯದಲ್ಲಿ ತಾಯಿಗೆ ನಾವು ಎಷ್ಟೆಲ್ಲ ನೋಯಿಸಿರ್ತೀವಿ, ಎಷ್ಟೆಲ್ಲ ಹಿಂಸೆ ಕೊಟ್ಟಿರ್ತೀವಿ. ಕ್ಷಮಿಸಮ್ಮ ನನ್ನ ಅಂತಂತ ಹೇಳುವಂಥ ಒಂದು ಸಮಯನೇ ನಮಗೆ ಸಿಕ್ಕಲಿಲ್ವಲ್ಲ ಸಮಯದ ಕೋಲದಲ್ಲಿ ಎನ್ನುವಂಥದ್ದು. ಆ ಕ್ಷಮೆನ ಎಷ್ಟು ಚೆನ್ನಾಗಿ ಈ ಸಾಹಿತ್ಯ ಬರೆದವರು, ಎಷ್ಟು ಸುಂದರವಾಗಿ, ಮನಸ್ಸಿಗೆ ಮುಟ್ಟುವಾಗಿ. ತುಂಬ ನೋವಾಗತ್ತೆ ನಮಗೆ, ಎಮೋಷನ್ ಆಗೋಯ್ತು, ಕಷ್ಟ ಆಗೋಯ್ತು ನನಗೆ. ಬೆಳಗ್ಗೆ ಯಾವುದೋ ವಿಷಯದಲ್ಲೇ ಹಂಗೆ ನೆನೆಸ್ಕೊಂಡು ನಾನು ಹತ್ಕೊಂಡೇ ಬರ್ತಾಯಿದ್ದೀನಿ, ತಿರುಗಿ ನನಗೆ ತಾಯಿ ವಿಷಯನೇ ಇಲ್ಲಿ ವಾಪಸ್ ಬಂದುಬಿಡ್ತಲ್ಲ ಅನ್ನುವಂಥದ್ದು. ತಾಯಿ ಅನ್ನುವಂಥದ್ದು ಮಹಾಶಕ್ತಿ ಇವರೇ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ತಾಯಿ 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 ಅಂತಾರೆ. ಆದರೆ ಭಾರತ ದೇಶದಲ್ಲಿ ತಾಯಿತನ ಅನ್ನುವಂಥದ್ದು ಸಂಪೂರ್ಣತೆ ನಾವು ತಿಳ್ಕೋಬೇಕಾದ್ರೆ, ನಾವು ಅದರಲ್ಲಿ ತನ್ನಿಲತೆ ಆಗಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿರುವಂಥ ತಾಯಂದಿರು ಮಾತ್ರ ಆ ತಾಯಿ ಸ್ಥಾನನ ತುಂಬಕ್ಕೆ ಸಾಧ್ಯ ಅನ್ನುವಂಥದ್ದು. ನೋಡಿ, ಇದು ಒಂದು ತಾಯಿನ ಮಗುವೆ. ಯಾವ ಮಟ್ಟಕ್ಕೆ ಆತನಿಗೆ ಹೃದಯದಲ್ಲಿ ಆ ಸಾಹಿತ್ಯ ನಾಟಿದೆಯೋ, ಆತ ಬರೆದಿರೋ ರೀತಿ ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ದಾರಿ ತಪ್ಪಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಂತೆಂಥ ಮಾತುಗಳು, ಎಂತೆಂಥ ವಿಷಯ. ಈ ಚಿತ್ರ, ಅದರಲ್ಲಿ ಈ ಹಾಡಿನ ಜೊತೆಲಿ ಹಾಡನ್ನ ಬರೆದವರು ಮತ್ತು ಇವರು ಮತ್ತು ನಮ್ಮ ನಾಯಕರು, ಇವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇವರು ನಮ್ಮ ಕರ್ನಾಟಕಕ್ಕೆ ಒಂದು ಭರವಸೆ ಮೂಡ್ತಕ್ಕಂಥ ಯುವ ನಾಯಕ ನಟರಾಗಲಿ. ತಂದೆಯವರು ಒಂದು ಹೆಸರು ಮಾಡಿದ್ರು, ಇವರು ಇನ್ನೊಂದು ಹೆಸರು ಮಾಡಲಿ ಚಿತ್ರರಂಗದಲ್ಲಿ ಅಂತ ನಾವು ತುಂಬ ಮನಸಾರೆ ಹರಿಸ್ತೀವಿ. ಅವರಿಂದ ಸಾವಿರಾರು ಜನ ಊಟ ಮಾಡುವಂಥ ಭಾಗ್ಯ ಭಗವಂತ ಕೊಡಲಿ. ಸದಾಕಾಲ ಇದೇ ರೀತಿ ಅವರು ಪ್ರೀತಿಯಿಂದ ಇರಲಿ, ಎಲ್ಲರ ಜೊತೆನೂ ಬೆರೆತ್ಕೊಂಡು, ಎಲ್ಲರ ಮನಸ್ಸು ಗೆದ್ದುಕೊಂಡು ಸದಾಕಾಲ ಅವರ ತಾಯಿ ಆಶೀರ್ವಾದ ಅಂತ ಅವ್ರ ಜೊತೆಲಿ ಯಾವಾಗಲೂ ಇರುತ್ತೆ. ಅವ್ರ ತಾಯಿ ಬಗ್ಗೆ ಇಟ್ಟಿರುವಂಥ ಈ ಒಲುವ ಹಾಡನ್ನ ನಾನು ಕೇಳಿದಾಗ ತುಂಬ ಸಂತೋಷ ಆಯಿತು. ದೇವ್ರು ನಿಮ್ಮನ್ನು 100 ಕಾಲ ಚೆನ್ನಾಗಿ ಬಾಳಿಸ್ಲಿ ಅಪ್ಪಾಜಿ. ಚೆನ್ನಾಗಿರಿ, ನೀವು ಚೆನ್ನಾಗಿ.